ನಮಸ್ಕಾರ ಗೆಳೆಯರೆ. ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವ ಭಾರತದ ಬಲದಿಂದ ಅಮೆರಿಕ ಮತ್ತು ಚೀನಾ ಈಗಾಗಲೇ ಚಿಂತಿತರಾಗಿದ್ದರು. ಹಾಗೆಯೇ ಇದೀಗ DRDO ಅವರು ಮೇಡ್ ಇನ್ ಇಂಡಿಯಾ ತೇಜಸ್ನಲ್ಲಿ ಎಂತಹ ಸಾಧನವನ್ನು ಅಳವಡಿಸಿದೆ ಅಂದ್ರೆ ಇದನ್ನ ನೋಡಿ ಚೀನಾದ ಕಿವಿಯಿಂದ ಹೊಗೆ ಬರ್ತಾ ಇದೆ. ಭಾರತೀಯ ರಕ್ಷಣಾ ಮತ್ತು ಸಂಶೋಧನಾ ಸಂಸ್ಥೆ 2024 ಪ್ರಾರಂಭವಾದ ನಂತರ ಬಿರುಗಾಳಿ ಸೃಷ್ಟಿಸಲು ಆರಂಭಿಸಿದೆ. ದೇಶದ ಗುರಿಯು ಭಾರತವು ತನ್ನ ಶಸ್ತ್ರಾಸ್ತ್ರಗಳೊಂದಿಗೆ ತನ್ನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ರಕ್ಷಣಾ ಮಾರುಕಟ್ಟೆಯಲ್ಲಿ ಪ್ರಬಲ ಆಯ್ಕೆಯಾಗಿ ಹೊರಹೊಮ್ಮುವುದು ಆಗಿದೆ. ಹಾಗೆಯೇ ಈಗಾಗಲೇ ಭಾರತವು ಈ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇನು ಕೂಡ. ಭಾರತವು ತೇಜಸ್ನಲ್ಲಿ ಕೆಲವು ಅಪಾಯಕಾರಿ ಮತ್ತು ಹೊಸ ಫೀಚರ್ಸ್ ಅನ್ನು ಅಪ್ಗ್ರೇಡ್ ಮಾಡಿದೆ. ಇದನ್ನ ನೋಡಿ ಚೀನಾ ಸಂಪೂರ್ಣವಾಗಿ ಅಸಮಾಧಾನಗೊಂಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತೇಜಸ್ನ ಕೆಲವು ಹೊಸ ಫೀಚರ್ಸ್ನ ಬಗ್ಗೆ ಹೇಳಲಿದ್ದೇವೆ. ಇದನ್ನ ನೋಡಿ ನೀವು ಕೂಡ DRDOಗೆ ಸೆಲ್ಯೂಟ್ ಮಾಡ್ತೀರಿ. ಜಸ್ಟ್ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಗೆಳೆಯರೇ, ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDOವು ಬಿರುಗಾಳಿಯನ್ನು ಸೃಷ್ಟಿಸಲು ಆರಂಭಿಸಿದೆ. ದೇಶದ ಗುರಿಯು ಭಾರತವು ತನ್ನ ಶಸ್ತ್ರಾಸ್ತ್ರಗಳಿಂದ ತನ್ನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ರಕ್ಷಣಾ ಮಾರುಕಟ್ಟೆಯಲ್ಲಿ ಬಲವಾದ ಆಯ್ಕೆಯಾಗಿ ಹೊರಹೊಮ್ಮಬೇಕು. ಹಾಗೂ ಭಾರತವು ಈಗ ಈ ದಿಕ್ಕಿನಲ್ಲಿ ತನ್ನ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಆದರೆ ಪ್ರಶ್ನೆ ಏನು ಉದ್ಭವಿಸುತ್ತಾ ಇದೆ ಅಂದ್ರೆ ಪ್ರಧಾನಿಯವರು ರಕ್ಷಣಾ ವ್ಯಾಪಾರಕ್ಕೆ ಯಾಕಿಷ್ಟು ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಅನ್ನೋದು. ಹಾಗಾದ್ರೆ ಗೆಳೆಯರೇ, ಇದರ ಉತ್ತರವು ಹೇಳುವುದಾದ್ರೆ ಈ ರಕ್ಷಣಾ ವ್ಯಾಪಾರವು ಭಾರತದ ಆರ್ಥಿಕತೆಯನ್ನು 7ನೇ ಸ್ವರ್ಗಕ್ಕೆ ಕೊಂಡೊಯ್ಯಬಹುದು. ಹೌದು ಗೆಳೆಯರೆ, ನಮ್ಮ ಕನಸು ಏನಾಗಿದೆ ಅಂದರೆ 2030ರಿಂದ 35ರ ವೇಳೆಗೆ ಆ ಸಮಯದಲ್ಲಿ ನಮ್ಮ GDP ಕನಿಷ್ಠ 10 ರಿಂದ 15 ಟ್ರಿಲಿಯನ್ ಡಾಲರ್ ಆಗಿರಬೇಕು. ಅದಕ್ಕಾಗಿಯೇ ರಕ್ಷಣಾ ವ್ಯಾಪಾರದಲ್ಲಿ ನಾವು ಬಲಿಷ್ಠರಾಗಿದ್ದರೆ ಆಗ ಮಾತ್ರ ಈ ಗುರಿಯನ್ನು ನಾವು ಸಾಧಿಸಬಹುದು. ವರದಿಯೊಂದರ ಪ್ರಕಾರ 2022ರಲ್ಲಿ ಅಮೆರಿಕ 205.6 ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿದೆ. ಇದರಿಂದ ಗೆಳೆಯರೆ, ಈ ಮಾರುಕಟ್ಟೆ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ. ಇವತ್ತಿಗೆ ವಿಶ್ವದ ಮಹಾಶಕ್ತಿಗಳು ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಮೂಲಕ ತಮ್ಮ ಆರ್ಥಿಕತೆಯನ್ನು ಜಗತ್ತಿನಲ್ಲೇ ಮುಂಚೂಣಿಗೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಪ್ರಧಾನಿ ಮೋದಿಯವರು ಕೂಡ ಆರ್ಥಿಕತೆಯನ್ನು ಬಲಪಡಿಸಲು ಬಯಸುವುದರ ಜೊತೆಗೆ ನಿರುದ್ಯೋಗದ ಸವಾಲನ್ನು ಕೂಡ ಜಯಿಸಲು ಬಯಸುತ್ತಿದ್ದಾರೆ. ಆದ್ದರಿಂದಲೇ ರಕ್ಷಣಾ ವ್ಯಾಪಾರವು ಈ ದಿಶೆಯಲ್ಲೇ ಬಹಳ ಪ್ರಬಲವಾದ ಪಾತ್ರವನ್ನು ವಹಿಸಲಿದೆ. ಹಾಗೆಯೇ ಇವತ್ತು ಪರಿಸ್ಥಿತಿ ಹೇಗಿದೆ ಅಂದರೆ ಪ್ರಪಂಚಾದ್ಯಂತ ಭಾರತದಲ್ಲೇ ನಿರ್ಮಾಣವಾದ ಶಸ್ತ್ರಾಸ್ತ್ರಗಳ ಡಿಮಾಂಡ್ ಇದೆ. ಬಹಳಷ್ಟು ದೇಶಗಳು ಭಾರತದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದಕ್ಕೆ ಬಯಸುತ್ತಿದ್ದಾರೆ. ಹಾಗೆಯೇ ನೀವು ಯೋಚನೆ ಮಾಡ್ತಾ ಇರಬಹುದು, ಅಮೆರಿಕ ರಷ್ಯಾದಂಥ ಬಲಿಷ್ಠ ರಾಷ್ಟ್ರದ ಅಸ್ತ್ರಗಳನ್ನು ಬಿಟ್ಟು ಜಗತ್ತಿನ ಹಲವು ದೇಶಗಳು ಭಾರತದೊಂದಿಗೆ ಯಾಕೆ ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತಿದೆ ಅನ್ನೋದು. ಆದ್ದರಿಂದ ಗೆಳೆಯರೆ, ಇದಕ್ಕೆ ಸರಳವಾದ ಉತ್ತರವೆಂದರೆ ಭಾರತೀಯ ಶಸ್ತ್ರಾಸ್ತ್ರಗಳು ಎಷ್ಟು ಅಪಾಯಕಾರಿಯಾಗಿದೆ ಅಷ್ಟೇ ಕಡಿಮೆ ಬೆಲೆಯದಾಗಿರ್ತವೆ. ಇದನ್ನು ಹೊರತು ಭಾರತವು ತನ್ನ ಶಸ್ತ್ರಾಸ್ತ್ರಗಳ ಮೇಂಟೆನೆನ್ಸ್ನ ಗ್ಯಾರಂಟಿ ಮತ್ತು ಟ್ರೈನಿಂಗ್ನ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳುತ್ತದೆ. ಆದರೆ ಈ ವಿಷಯದಲ್ಲಿ ಚೀನಾದಂತಹ ದೇಶದ ಇಮೇಜ್ ತುಂಬಾ ಕೆಟ್ಟದಾಗಿದೆ. ಯಾವ ದೇಶ ಸಾಲದಲ್ಲಿರ್ತದೆ ಇದು ಅದರೊಂದಿಗೆ ಮಾತ್ರ ಶಸ್ತ್ರಾಸ್ತ್ರಗಳ ವ್ಯಾಪಾರ ಮಾಡ್ತದೆ. ಇವರು ಶಸ್ತ್ರಾಸ್ತ್ರಗಳ ಹೆಸರಿನಲ್ಲಿ ಕಸವನ್ನ ಕೊಡ್ತಾರೆ ಹಾಗೂ ಮೇಂಟೆನೆನ್ಸ್ನು ಕೂಡ. ಗೆಳೆಯರೇ, ಮೇಂಟೆನೆನ್ಸ್ ಅನ್ನ ಮರ್ತು ಬಿಡಿ. ಚೀನಾದ ಆತ್ಮೀಯ ಗೆಳೆಯ ಪಾಕಿಸ್ತಾನ್ ಚೀನಾದ ಕಳಪೆ ಆಯುಧಗಳ ಬಗ್ಗೆ ವಿಶ್ವದಾದ್ಯಂತ ತನ್ನ ಅಳಲು ತೋಡಿಕೊಂಡಿದೆ. ಆದರೆ DRDO ಇದೀಗ ತೇಜಸ್ನಲ್ಲಿ ಎಂತಹ ಅಸ್ತ್ರವನ್ನು ಅಳವಡಿಸುತ್ತಿದೆ ಅಂದರೆ ಇದರಿಂದ ಶತ್ರುಗಳು ಈ ಫೈಟರ್ ಜೆಟ್ ಅನ್ನು ಹೊಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ತೇಜಸ್ನ ಈ ಫೀಚರ್ನ ಕಾರಣದಿಂದ ಪ್ರಪಂಚದ ಬಹಳಷ್ಟು ದೇಶಗಳು ಇದಕ್ಕಾಗಿ ಉತ್ಸುಕರಾಗಿದ್ದಾರೆ. ವಿಶೇಷವಾಗಿ ಚೀನಾದೊಂದಿಗೆ ದ್ವೇಷ ಹೊಂದಿರುವವರು. ಭಾರತವು ಕೂಡ ಇದನ್ನ ವಿಶೇಷವಾಗಿ ಚೀನಾಕ್ಕಾಗಿಯೇ ಡಿಸೈನ್ ಮಾಡಿದೆ. ಆಕ್ಚುಲಿ ಈ ಆಯುಧದ ಹೆಸರು ಸೆಲ್ಫ್ ಡಿಕಾಯ್. ಡಿಕಾಯ್ ಅಂದರೆ ನಕಲು ಮಾಡುವುದು. ಈ ಆಯುಧವು ಎಷ್ಟು ಮಾರಕವಾಗಿದೆ ಅಂದರೆ ತೇಜಸ್ ಶತ್ರುವಿನ ರೆಡಾರ್ನಲ್ಲಿ ಯಾವಾಗ ಬರ್ತದೆ ಆಗ ಹೊಸ ಸಾಧನವಾದ ಇದರ ಡಿಕಾಯ್ ಏನಿದೆ ಅದು ನಿಜವಾದ ತೇಜಸ್ಸನ್ನ ಮರೆ ಮಾಡುತ್ತದೆ ಹಾಗೂ ಅದರಿಂದ ಸ್ವಲ್ಪ ದೂರದಲ್ಲಿ ಇದ್ದು ನಕಲಿ ತೇಜಸ್ಸನ್ನ ರಚಿಸುತ್ತದೆ. ಅಂದ್ರೆ ಶತ್ರು ಕ್ಷಿಪಣಿಯ ರೆಡಾರ್ನಲ್ಲಿ ಗೋಚರಿಸುವ ತೇಜಸ್ ಏನಿದೆ ಅದು ನಿಜವಾದದ್ದು ಇರುವುದಿಲ್ಲ. ಇದರ ಅರ್ಥ ಮಿಸೈಲ್ ಎಂದಿಗೂ ಇಲ್ಲದ ಸ್ಥಳದ ಮೇಲೆ ದಾಳಿ ಮಾಡುತ್ತದೆ. ಆದ್ದರಿಂದ ಗೆಳೆಯರೆ, ಈ ಕಾರಣದಿಂದಲೇ ತೇಜಸ್ಸನ್ನ ಹೊಡೆದುಳಿಸುವುದು ಕಷ್ಟ ಮಾತ್ರವಲ್ಲದೆ ಅಸಾಧ್ಯವೂ ಆಗಿರುತ್ತದೆ. ಗೆಳೆಯರೇ, ಈ ಸುದ್ದಿಯು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯವಾಗಿದ್ದರೂ ಇದು ದೇಶದ ಶತ್ರುಗಳನ್ನ ಅಶಾಂತಗೊಳಿಸಲಿದೆ, ವಿಶೇಷವಾಗಿ ಚೀನಾವನ್ನು. ಹಾಗೇನೆ ಗೆಳೆಯರೆ, ನೀವು ಇದನ್ನ ತಿಳಿದು ಬಹಳ ಎಕ್ಸೈಟೆಡ್ ಆಗಬಹುದು. ಯಾಕಂದ್ರೆ ಈ ತೇಜಸ್ಸನ್ನ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಈಜಿಪ್ಟ್, ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಅಂತ ದೇಶಗಳು ಖರೀದಿ ಮಾಡುವುದಕ್ಕೆ ತಮ್ಮ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ಇದಕ್ಕೆ ಕಾರಣ ಈ ವಿಮಾನದ ವಿಶೇಷತೆ. ಹಾಗೆಯೇ ಈ ವಿಮಾನದ ಇತರ ವೈಶಿಷ್ಟ್ಯಗಳ ಕುರಿತು ಹೇಳುವುದಾದರೆ
ತೇಜಸ್ನ ವಿಂಗ್ ಸ್ಪ್ಯಾನ್ 8.2 ಮೀಟರ್ ಇದೆ. ಅದರ ಉದ್ದ 13.02 ಮೀಟರ್ ಮತ್ತು ಎತ್ತರ 4.4 ಮೀಟರ್. ತೇಜಸ್ ವಿಶ್ವದ ಅತ್ಯಂತ ಚಿಕ್ಕ ಮತ್ತು ಹಗುರವಾದ ಯುದ್ಧ ವಿಮಾನವಾಗಿದೆ. ತೇಜಸ್ನ ಗರಿಷ್ಠ ವೇಗ ಗಂಟೆಗೆ 1350 ಕಿಲೋಮೀಟರ್. ಚೀನಾದ ಥಂಡರ್ ಜೆಟ್ಗೆ ಕನಿಷ್ಠ 600 ಮೀಟರ್ ಉದ್ದದ ರನ್ವೇ ಅಗತ್ಯವಿದ್ದರೆ ತೇಜಸ್ ಕೇವಲ 460 ಮೀಟರ್ ಉದ್ದದ ರನ್ವೇಯಿಂದಲೇ ಟೇಕ್ ಆಫ್ ಮಾಡಬಹುದು. ತೇಜಸ್ ಅನ್ನು 50,000 ಅಡಿ ಎತ್ತರದಿಂದಲೂ ಆಪರೇಟ್ ಮಾಡಬಹುದು. ತೇಜಸ್ ಚೀನಾದ ಥಂಡರ್ ಜೆಟ್ ಅನ್ನ ಮಿಡ್ ಏರ್ ರಿಫಿಲಿಂಗ್ ನಲ್ಲಿಯೂ ಸೋಲಿಸುತ್ತದೆ. ತೇಜಸ್ ಅನ್ನ ವಿಶ್ವದ ಅತ್ಯುತ್ತಮ 4th ಜನರೇಷನ್ ನ ಫೈಟರ್ ಜೆಟ್ ಅಲ್ಲಿ ಬೆಸ್ಟ್ ಎಂದು ಪರಿಗಣಿಸಲಾಗಿದೆ. JF7 ನ ಇಂಧನ ಸಾಮರ್ಥ್ಯ 2268 ಕೆಜಿ. ತೇಜಸ್ನ ಸಾಮರ್ಥ್ಯ 2458 ಕೆಜಿ. ತೇಜಸ್ ಹತ್ತಿರ ಗ್ಲಾಸಸ್ ಕಾಕ್ಪಿಟ್ ಇದೆ. ಇದರಿಂದ ಪೈಲಟ್ಗೆ ನೈಜ ಸಮಯದ ಮಾಹಿತಿಯನ್ನ ಒದಗಿಸುತ್ತದೆ. ಎಕ್ಸ್ಪರ್ಟ್ ಪ್ರಕಾರ ತೇಜಸ್ ಫ್ರೆಂಚ್ ಫೈಟರ್ ಜೆಟ್ ಮಿರಾಜ್ 2000 ನಷ್ಟು ಸಾಮರ್ಥ್ಯವನ್ನ ಹೊಂದಿರುವಂತಹದ್ದು ಆಗಿದೆ. HAL ತೇಜಸ್ ಅನ್ನ ಅಭಿವೃದ್ಧಿಪಡಿಸುವ ಸಮಯದಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೂಲಕ ಮಿರಾಜ್ ಅನ್ನ ಬಳಸಿತು. ತೇಜಸ್ ಇತರ ಶಸ್ತ್ರಾಸ್ತ್ರಗಳ ಜೊತೆಗೆ ಗಾಳಿಯಿಂದ ಗಾಳಿ, ನೆಲದಿಂದ ಗಾಳಿಯಲ್ಲಿ ಮತ್ತು ಲೇಸರ್ ಗೈಡೆಡ್ ಮಿಸೈಲ್ ಒಂದಿಗೆ ಬೇರೆ ಆಯುಧಗಳನ್ನು ಕೂಡ ಸಾಗಿಸಬಲ್ಲದು. ಇದು ತನ್ನ ಫ್ಲೈ ಬೈ ವೈರ್ ಟೆಕ್ನಾಲಜಿ ಕಾರಣದಿಂದಾಗಿ ಪೈಲಟ್ ಇದನ್ನು ಇನ್ನಷ್ಟು ಹೆಚ್ಚು ವೇಗದಿಂದ ಸಾಗಿಸಬಲ್ಲರು. ತೇಜಸ್ ಅಲ್ಲಿ ಹೊಸ ಅತ್ಯಾಧುನಿಕ ಇಸ್ರೇಲಿ ರೆಡಾರ್ ಅನ್ನು ಕೂಡ ಅಳವಡಿಸಲಾಗಿದೆ. ಇದನ್ನು ಅದರ ವರ್ಗದಲ್ಲಿ ಬೆಸ್ಟ್ ಅಂತ ಪರಿಗಣಿಸಲಾಗಿದೆ. ತೇಜಸ್ ನಲ್ಲಿ ನಿರ್ಮಿಸಲಾದ ರೆಡಾರ್ ವಾರ್ನಿಂಗ್ ಸಿಸ್ಟಮ್ ಯಾವುದೇ ಏರ್ಕ್ರಾಫ್ಟ್ ಅಥವಾ ಮಿಸೈಲ್ ನ ಬಗ್ಗೆ ಪೈಲಟ್ಗೆ ಮುಂಚಿತವಾಗಿ ಅಲರ್ಟ್ ಮಾಡುತ್ತದೆ. ಕಾರ್ಬನ್ ಫೈಬರ್ನ ಅತಿಯಾದ ಬಳಕೆಯಿಂದ ತೇಜಸ್ನ ತೂಕವು ಕಡಿಮೆಯಾಗುತ್ತದೆ. ಇದರಿಂದಾಗಿ ಈ ವಿಮಾನವು ಯಾವುದೇ ಶತ್ರುಗಳ ರೆಡಾರ್ ಇಂದ ಸಂಪೂರ್ಣವಾಗಿ ಉಳಿಸಬಹುದು. ಗೆಳೆಯರೇ, ತೇಜಸ್ನ ಈ ವೈಶಿಷ್ಟ್ಯಗಳನ್ನು ನೋಡಿ ಚೀನಾದಂಥ ಶತ್ರು ದೇಶಗಳು ಯಾಕೆ ಹುಚ್ಚರಾಗುವುದಿಲ್ಲ ಹೇಳಿ? ಗೆಳೆಯರೇ, ನಿಮಗೆ ತೇಜಸ್ನ ಈ ವೈಶಿಷ್ಟ್ಯಗಳ ಬಗ್ಗೆ ತಿಳಿದು ಸ್ವಲ್ಪ ಹೆಮ್ಮೆ ಅನ್ನಿಸ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲವ್ ಯು DRDO ಎಂದು ಖಂಡಿತವಾಗಿ ಬರೆಯಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ.